20ನೇ ಪ್ರಶ್ನೆಯನ್ನ ಗಮನಿಸಿ. 6, 10, 14 ಸೋ ಆನ್. ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿ. ಸೊ ಇಲ್ಲಿ ಕೊಟ್ಟಿರುವ ಸಮಾಂತರ ಶ್ರೇಣಿ 6, 10, 14 ಸೋ ಆನ್. ಸೊ ಇಲ್ಲಿ ಮೊದಲನೆಯ ಪದ a ಇಸ್ ಈಕ್ವಲ್ ಟು ಏನ್ ಹೇಳಿ 6. ಸೊ ಸಾಮಾನ್ಯ ವ್ಯತ್ಯಾಸ d ಎಷ್ಟಿದೆ? ಸೊ 10 ಮೈನಸ್ 6, a2 ಮೈನಸ್ a1, a3 ಮೈನಸ್ a2. ಸೊ ಎಷ್ಟಿದೆ? 4. 10 ಮೈನಸ್ 6 ಇಸ್ ಈಕ್ವಲ್ ಟು ಎಷ್ಟಿದೆ? 4 ಇದೆ. ಸೊ ಪದಗಳ ಸಂಖ್ಯೆ ಎಷ್ಟು? n ಇಸ್ ಈಕ್ವಲ್ ಟು 20. ಸೊ ಈಗ ನಾವು ಸೂತ್ರವನ್ನ ಬಳಸೋಣ. ಸೊ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ Sn ಇಸ್ ಈಕ್ವಲ್ ಟು ಏನ್ ಹೇಳಿ? n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು t. ಓಕೆ, ಸೊ ಈಗ ಮೌಲ್ಯವನ್ನ ಆದೇಶಿಸಿ ನಾವು ಲೆಕ್ಕ ಹಾಕಿದ್ರೆ ಸೊ ಇದೇನಾಗುತ್ತೆ? S 20 ಪದಗಳ ಮೊತ್ತ. ಸೊ 20 ಡಿವೈಡೆಡ್ ಬೈ 2 ಇಂಟು 2 ಗುಣಿಸು 6 ಪ್ಲಸ್ n ಮೈನಸ್ 20 ಮೈನಸ್ 1 ಗುಣಿಸು 4. ಸೊ ಇಸ್ ಈಕ್ವಲ್ ಟು 10. 2 ಅಂದ್ರೆ 2 ಹತ್ತಲೆ. ಸೊ ಇದೇನಾಗುತ್ತೆ? 6 2 12 ಪ್ಲಸ್ 19 ಗುಣಿಸು 4. ಸೊ ಇಸ್ ಈಕ್ವಲ್ ಟು 10 ಬ್ರಾಕೆಟ್ ಅಲ್ಲಿ 12 ಪ್ಲಸ್ 19 4 36 76. ಓಕೆ, ಸೊ ಇಸ್ ಈಕ್ವಲ್ ಟು 10 ಗುಣಿಸು ಸೊ 76 ಪ್ಲಸ್ 12 8 88 ಆಯ್ತು. ಸೊ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ? 880 ಅಲ್ವಾ? ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಎಷ್ಟಾಯ್ತು ಮಕ್ಕಳೇ? 880 ಆಗಿದೆ. ಥ್ಯಾಂಕ್ ಯು.